ಇವತ್ತು ಸೆಪ್ಟೆಂಬರ್ 5 ಗೌರಿ ಹತ್ಯೆಯಾಗಿ 3 ವರ್ಷ ಆಯಿತು. ಸುಮಾರು ಬದಲಾವಣೆ ಆಗಿದೆ, ಒಂದೊಂದ್ಸತಿ ಅನಿಸುತ್ತೆ, ಒಂದೊಂದ್ಸತಿ ಏನು ಬದಲಾವಣೆ ಆಗಿಲ್ಲ ಅನಿಸುತ್ತೆ. ಯಾಕಂದರೆ ಇವಾಗಿನ ಸ್ಥಿತಿ ನೋಡಿದ್ರೆ ನಮ್ಮ ದೇಶದಲ್ಲಿ ದಿನನಿತ್ಯ ನೋಡ್ತಾ ಇರ್ತೀರ, ಸುಧಾ ಭರದ್ವಾಜ್ ಅಂತವರಾಗಲಿ, ವರವರ ರಾವ್ ಅವರು, ಸುಧಾ ಭರದ್ವಾಜ್ ಅವರು ಅರೆಸ್ಟ್ ಆಗಿ, ಅವರು ಆಕ್ಟಿವಿಸ್ಟು, ಅರೆಸ್ಟ್ ಆಗಿ 2 ವರ್ಷದ ಮೇಲೆ ಆಯಿತು. ಇವತ್ತವರೆಗೂ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಅವ್ರನ್ನ ಒಂದು ಟೆರರಿಸ್ಟ್ ಥರ ಒಳಗಡೆ ಹಾಕಿದ್ದಾರೆ. ವರವರ ರಾವ್ ಅವರು ಪೊಯೆಟ್ಟು ಮತ್ತು ಆಕ್ಟಿವಿಸ್ಟು. ಅವ್ರನ್ನ ಹಾಸ್ಪಿಟಲಲ್ಲಿ ಇವಾಗ ಸುಮಾರು ವರ್ಷ ಜೈಲಲ್ಲಿದ್ದು, ಅವರು 2 ವರ್ಷದ ಮೇಲೆ ಜೈಲಲ್ಲಿದ್ದು ಈಗ ಹಾಸ್ಪಿಟಲ್ ನರಳ್ತಾ ಇದ್ದಾರೆ. ಅವರು ಏನು ತಪ್ಪು ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಮೊನ್ನೆ ನೀವು ನೋಡಿದ್ರಿ ಪ್ರಶಾಂತ್ ಭೂಷಣ್ ಅವ್ರ ಸಿಚುಯೇಷನ್ ಏನಾಯಿತು ಅಂತ. ಒಂದು ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನೋದು ನಮ್ಮ ಸ್ಪೇಸು ಮೊದಲೇ ಇದ್ದಿದ್ದಕ್ಕಿಂತ ತುಂಬ ಕಡಿಮೆ ಆಗ್ತಾ ಇದೆ ಅನಿಸುತ್ತೆ. ಗೌರಿ ಇದ್ದಾಗಲೇ ನಿಮಗೆ ಗೊತ್ತಿರೋ ಹಾಗೆ ಅವಳು ಏನೇ ಬರೀಲಿ ಅಥವಾ ಯಾವುದೇ ಒಂದು ಹೋರಾಟಕ್ಕೆ ಅಂತ ನಿಂತ್ಕೊಂಡು ಕೂಡಲೇ ಸುಮಾರು ಜನ ಕೇಸ್ ಹಾಕೋರು ಅಥವಾ ಸುಮಾರು ಜನ ಅವಳನ್ನು ಮಾತಾಡೋಕ್ಕೆ ವೇದಿಕೆ ಮೇಲೆ ಬಿಡ್ತಾ ಇರಲಿಲ್ಲ. ಶಿವಮೊಗ್ಗದಲ್ಲಿ ಒಂದ್ಸತಿ ಆಗಿತ್ತು ಇದೇ ಥರ. ಆದ್ರೂ ಹಠ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ಲು ಅವಳು ಸತತವಾಗಿ. ಗೌರಿ ನನಗೆ ಗೊತ್ತಿರೋ ಹಾಗೆ ಅವಳಿದ್ದಾಗ ಹೇಳ್ತಾ ಇದ್ಲು, ಟೌನ್ ಹಾಲ್ನಲ್ಲೆಲ್ಲೋ ನಾನು ಆಫೀಸ್ಗೆ ಹೋದಾಗ ಅವಳು ಆಫೀಸ್ ಫಸ್ಟ್ ಫ್ಲೋರ್, ನಾನು ಸೆಕೆಂಡ್ ಫ್ಲೋರ್ ಒಂದೇ ಬಿಲ್ಡಿಂಗಲ್ಲಿದ್ವಿ. ಹೋಗಿ ಊಟ ಕೊಡ್ತಾ ಇದ್ದೆ ಅವಾಗವಾಗ. ಯಾಕಂದರೆ ಅವಳು ಜಾಸ್ತಿ ಹೆಚ್ಚು ಅಡುಗೆ ಮಾಡ್ಕೊಳ್ತಾ ಇರಲಿಲ್ಲ. ಅವತ್ತಿನ ದಿನ ಅಥವಾ 2 ದಿನಕ್ಕೆ ಊಟ ಕೊಡ್ತಾ ಇದ್ದೆ. ಹಾಗೆ ಈ ಥರ ಹೋದಾಗ ಒಂದಿನ ಅಂದಿದ್ಲು, ಬಾರೆ ಅಲ್ಲಿ ಪ್ರೊಟೆಸ್ಟ್ ಇದೆ ಟೌನಲ್ಲಿ, ಹೋಗ್ಬಿಟ್ಟು ಬಾ, ನನಗೆ ಹೋಗೋಕ್ಕಾಗ್ತಾ ಇಲ್ಲ, ಟೈಮ್ ಇಲ್ಲ. ಅವಾಗಂದೆ ನಾನು ಪೇರೆಂಟ್ ಟೀಚರ್ ಮೀಟಿಂಗ್ ಹೋಗಬೇಕು, ನನ್ನ ಮಗಳು, ನೀನು ಅಲ್ಲಿ ಹೋಗ್ತೀಯ. ಬಟ್ ಅವಳು ಹೋದ್ಮೇಲೆ ಗೊತ್ತಾಯ್ತು ಎಷ್ಟೋ ವಿಷಯ. ನಾವು ನಮ್ದು ಸ್ವಾರ್ಥದಲ್ಲಿ ನನಗೆ ಈ ಕೆಲಸ ಇದೆ ಅಥವಾ ನಾನು ಅಫ್ಕೋರ್ಸ್ ನನ್ನ ಸಿನಿಮಾ ನಾನು ಏನು ಹೇಳಕ್ ಹೊರಟಿದ್ದೀನಿ ಅದನ್ನು ಮೆಚ್ಚುಗೆ ಪಡ್ತಾ ಇದ್ಲು ಅವಳು. ಅಂಡ್ ವಿ ಆಲ್ವೇಸ್ ಕೋರಿಲೇಟೆಡ್. ನಾನು ಯಾವಾಗ ನನ್ನ ಸ್ಕ್ರಿಪ್ಟ್ ಅನ್ನು ತೋರಿಸ್ತಾ ಇದ್ದೆ, ಅವಳು ಒಂದು ಆರ್ಟಿಕಲ್ ಬರೆದ್ರೆ ನಾನು ಕೊಟ್ಬಿಟ್ಟು ಕಳಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಓದ್ಬಿಟ್ಟು ಹೇಳು ಅನ್ನೋಳು. ಸೊ ಆ ಥರದ್ದೊಂದು ಕಂಟಿನ್ಯೂಸ್ ಸಪೋರ್ಟ್ ಇತ್ತು, ಸಂಪರ್ಕ ಇತ್ತು. ಬಟ್ ಅವಳು ಹೋದ್ಮೇಲೆ ಸುಮಾರು ಜನ ನನಗೆ ಇವಾಗ ಅಗೇನ್ಸ್ಟ್ CAA ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಪ್ರೊಟೆಸ್ಟ್ ಆಗ್ತಾ ಇತ್ತು ಬಿಫೋರ್ ಕೋವಿಡ್ ಬಂದಮೇಲೆ ಎಲ್ಲ ಒಂದು ಬೇರೆ ರೀತಿಯ ತಿರುವು ಆಗಿದೆ. ಬಟ್ ಪ್ರೊಟೆಸ್ಟ್ ಆದಾಗ ನಾನು ಟೌನ್ ಹಾಲ್ನಲ್ಲಿ ಹೋಗಿ ಗೌರಿ ಎಲ್ಲಿ ಕೂತಿದ್ಲ ಅದೇ ಮೆಟ್ಲಿನಲ್ಲಿ, ಬಟ್ ಅವಳು ಬಿಸಿಲಿನಲ್ಲಿ ಕೂತ್ಕೊಳ್ಳೋಳು. ಆದಷ್ಟು ಜಾಸ್ತಿ ಹೆಚ್ಚಾಗಿ ಬೆಳಿಗ್ಗೆ ಹೊತ್ತಿರ್ತಿತ್ತು ಪ್ರೊಟೆಸ್ಟು. ಅವಳು ಹೋದಾಗ ಹೇಳೋಳು, ನಂದು ಕೂತು ಸುಟ್ಟೋಗಿದೆ ಎಲ್ಲ ಅಂತ ಅಂತಿದ್ಲು. ಹಾಗೆ ನಾನು ಬಟ್ CAA ಪ್ರೊಟೆಸ್ಟ್ ಇದ್ದಾಗ ಸಾಯಂಕಾಲ ಹೋಗಿದ್ದೆ. ಒಂದು ಕೆಲಸಗಳಾಗಲಿ ಹಂಚ್ಕೊತಾ ಇದ್ವಿ, ಅಭಿಪ್ರಾಯಗಳನ್ನ ಹೇಳ್ತಾ ಇದ್ಲ ಅವಳು. ನನ್ನ ಕೆಲಸ ಆಗಲಿ, ಅವಳ ಕೆಲಸ ಆಗಲಿ. ಅದು ಅಲ್ಲದೆ ಸುಮಾರು ಒಂದು ತುಂಬಾ ಮಿಸ್ ಮಾಡೋದು ಅಂದರೆ, ನಮ್ಮನೇಲಿ ಅವಳು ಪೀಸ್ ಮೇಕರ್ ಅಂತಾರ. ನಮ್ಮನೇಲಿ ಯಾರು ಒಂದು ಆರ್ಗ್ಯುಮೆಂಟ್ ಅಥವಾ ಭಿನ್ನಾಭಿಪ್ರಾಯ ಆದರೆ ಅವಳು ಬಂದು ಸಾರ್ಟ್ ಔಟ್ ಮಾಡೋಳು ಯಾವಾಗಲೂ. ಈಗ ಸದ್ಯಕ್ಕೆ ಅದನ್ನ ಈಶಾ ಚಿಕ್ಕದಿದ್ರು ಅವಳು ಜವಾಬ್ದಾರಿ ತಗೊಂಡಿದ್ದಾಳೆ ಒಂದು ರೀತಿಲಿ. ಯಾಕಂದ್ರೆ ನನಗೆ ಸ್ವಲ್ಪ ಕೋಪ ಜಾಸ್ತಿ, ತಾಳ್ಮೆ ಕಡಿಮೆ. ಅದರಲ್ಲಿ ಈಶಾ ಅಂತೇಳಿ, ಇಲ್ಲ ನೀನು ಸುಮ್ಮನೆ ಇದ್ಬಿಡು, ನಾನು ಮಾತಾಡ್ತೀನಿ, ನಮ್ಮ ಅಮ್ಮನ ಹತ್ರ ಅಜ್ಜಿ ಹತ್ರ ನಾನು ಮಾತಾಡ್ತೀನಿ. ಸೊ ಇದನ್ನ ಗೌರಿ ತುಂಬಾ ಚೆನ್ನಾಗಿ ನಿಭಾಯಿಸೋಳು. ಯಾವತ್ತೇ ಇದ್ರೂ ಅವಳು ನಮ್ಮನ್ನ ಆ ಜಗಳನ್ನ ತುಂಬಾ ದಿನ ಮುಂದುವರ್ಸಕ್ ಬಿಡ್ತಾ ಇರಲಿಲ್ಲ. ಸೊ ಐ ರಿಯಲಿ ಮಿಸ್ ಹರ್ ಇನ್ ದ್ಯಾಟ್ ಅಂಡ್ ಅಮಾಂಗ್ಸ್ಟ್ ತುಂಬಾ ಬೇರೆ ರೀತಿಗಳಲ್ಲಿ ತುಂಬಾ ಮಿಸ್ ಮಾಡ್ತೀನಿ. ಅಫ್ಕೋರ್ಸ್ ಅವಳು ಇದ್ದಿದ್ದ ಎನರ್ಜಿ ಆಗಲಿ, ಅವಳಿದ್ದು ನಿಲುವುಗಳಾಗಲಿ, ಅವಳು ತಗೊಂತಿದ್ದ ನಿಲುವುಗಳಾಗಲಿ, ಅವಳ ಹೋರಾಟಗಳಾಗಲಿ, ಅದೆಲ್ಲದೂ ನನಗೊಂದು ರೀತಿಲಿ ನನ್ನ ಮೇಲೆ ಇಂಡಿವಿಜುವಲಿ ಆಗಿನೋ, ಪರ್ಸನಲಿ ಆಗಿನೋ ಅಥವಾ ಪ್ರೊಫೆಷನಲಿ ಆಗಿನೋ. ಗೌರಿ ಒಂದು 2015 ಏನೋ ಒಂದು ಗ್ರೂಪ್, ಗೌರಿನೂ ನನ್ನ ಮಗಳು ಈಶಾ ಇಬ್ರು ಸೇರ್ಕೊಂಡು ಒಂದು ವಾಟ್ಸಪ್ ಗ್ರೂಪ್ ಶುರು ಮಾಡಿದ್ರು, ಫೆದರ್ಸ್ ಆಫ್ ಮಯೂರಿ ಅಂತ. ಮಯೂರ ಅಪ್ಪನಿಗೆ ತುಂಬಾ ಅವ್ರ ಮನೆ ಹೆಸರು ಇದ್ದಿತ್ತು, ನವೀಲು ಅಂತ. ಇಲ್ಲಿ ಅಮ್ಮನ ಅಂಗಡಿ ಹೆಸರು ಸೀರೆ ಅಂಗಡಿ ಇಟ್ಕೊಂಡಿದ್ರು, ಮಯೂರ್ ಸಿಲ್ಕ್ಸ್ ಅಂತ. ಏನೋ ಆ ರೀತಿ ಒಂದು ಫೆದರ್ಸ್ ಆಫ್ ಮಯೂರಿ ಅಂತ ಶುರು ಮಾಡಿದ್ರು. ಅದರಲ್ಲಿ ಗೌರಿ ಸುಮಾರು ಇಂಟ್ರೆಸ್ಟಿಂಗ್ ಪೋಸ್ಟ್ ಹಾಕ್ತಾ ಇದ್ವಿ, ಅವಾಗ ಶೇರ್ ಮಾಡೋಕ್ಕೆಲ್ಲ ಫ್ಯಾಮಿಲಿಯವ್ರಿಗೆ ಅಂತ. ಅದ್ರ ಮಧ್ಯದಲ್ಲಿ ಇದ್ದಕ್ಕಿದ್ದಂಗೆ ಒಂದ್ಸತಿ ರಾಜಕೀಯದ್ದು ಅಥವಾ ಯಾವುದೋ ಒಂದು ಕಾಂಟ್ರವರ್ಷಿಯಲ್ ಅವಾಗ ಅಂದ್ಕೊಂತಾ ಇದ್ವಿ, ಈ ಥರದ್ದು ಪೋಸ್ಟ್ ಹಾಕ್ಬಿಡೋಳು. ಅದು ತುಂಬ ಕರೆಕ್ಟ್ ಇತ್ತು ಆ್ಯಕ್ಚುಲಿ, ನಮಗೆಲ್ಲ ಅರ್ಥ ಆಗ್ತಿತ್ತು. ಬಟ್ ನಾನು ಮತ್ತೆ ಇನ್ನೆಲ್ಲ ಮಿಕ್ಕಿದವರು ಒಂದಿಷ್ಟು ಜನ, ಬೇಡ ಯಾಕಿದೆಲ್ಲ ಹಾಕ್ತೀಯ, ಪೊಲಿಟಿಕಲ್ ಎಲ್ಲ ಹಾಕ್ಬೇಡ, ಮಕ್ಕಳಿದ್ದಾರೆ ಈ ಗ್ರೂಪಲ್ಲಿ. ಐ ಥಿಂಕ್ ಆನ್ ಹೈಂಡ್ಸೈಟ್, ಇವಾಗ ನೋಡಿದ್ರೆ ಆನ್ ಹೈಂಡ್ಸೈಟ್, ಯಾಕಂದ್ರೆ ನಾವು ಮಕ್ಕಳಿಗೆ ಗೊತ್ತಾಗಬಾರ್ದಾ ರಾಜಕೀಯ ಏನಾಗ್ತಾ ಇದೆ ದೇಶದಲ್ಲಿ ಅಂತ, ಅವ್ರಿಗೆ ಗೊತ್ತಿರಬಾರ್ದಾ, ಒಂದು ಅವೇರ್ನೆಸ್ ಇರಬಾರ್ದಾ, ಯಾಕಿರಬಾರ್ದು? ಯಾಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಚಿಕ್ಕವ್ರಿಗೆ ಹೇಗೆ ಒಂದು ಪೊಲರೈಸ್ ಮಾಡಿ ಹೇಳ್ಕೊಡ್ತಾ ಇದೀವಿ,
ಅವರೇ ಬೇರೆ ಇವರೇ ಬೇರೆ, ನಾವು ಅವ್ರಿಗಿಂತ ಡಿಫ್ರೆಂಟ್, ಈ ಥರದ್ದು ಡಿವೈಡ್ ಅಂಡ್ ರೂಲ್ ನಡೀತಾನೆ ಇದೆ. ಅದ್ರ ಮಧ್ಯದಲ್ಲಿ ನಾವು ಅದನ್ನ ಒಪ್ಕೊಳ್ಳಂಗೆ ಮಾಡ್ತಾ ಇದೀವ ಎಲ್ಲೋ. ಈಗ ಅನ್ಸುತ್ತೆ ಅದು ಇರಬೇಕಾಗಿತ್ತು ನಾವು ಗ್ರೂಪ್ ಅಂತ. ಹಾಗೆ ಈಶಾ ಅಂತಾಳೆ, ಗೌರಿ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಕುಳ್ಳಿ 5 ಅಡಿ ಇದ್ಲು. ಈಶಾ 5'8" ಆಗಿದ್ದಾಳೆ ಈಗ. ಗೌರಿ ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ಅಪ್ಪನ ಹುಟ್ಟುಹಬ್ಬಕ್ಕೆ ಒಂದು ಫಂಕ್ಷನ್ ಮಾಡೋಳು, ರವೀಂದ್ರ ಕಲಾಕ್ಷೇತ್ರ ಅಥವಾ ಟೌನ್ ಹಾಲ್ ಈ ತರ. ಈಗ ಸೆಪ್ಟೆಂಬರ್ 5th ನಾನು ನಮ್ಮ ಒಂದಿಷ್ಟು ಫ್ರೆಂಡ್ಸು ಎಲ್ಲರೂ ಮಾಡ್ತಾ ಇರ್ತೀವಿ. ಬಟ್ ಅನ್ಸುತ್ತೆ ಇವಾಗ ಗೌರಿ ಇದ್ದು ಯಾವಾಗಲೂ ಲಂಕೇಶ್ ಇದ್ದಿದ್ರೆ ಏನನ್ನೋರು ಇವಾಗಿನ ಸ್ಥಿತಿಗತಿಗಳಿಗೆ ನಮ್ಮ ದೇಶ ಇರೋ ಯಾವ ಹಂತದಲ್ಲಿದೆ, ಏನ್ ಮಾಡ್ತಾ ಇದೆ ನಮ್ಮ ದೇಶ, ಎಲ್ಲೂ ಹೋಗ್ತಾ ಇದೆ ಅನ್ನೋದು ಲಂಕೇಶ್ ಇದ್ದಿದ್ರೆ ಏನ್ ಹೇಳೋರು ಅನ್ಸುತ್ತೆ. ನನಗಂತೂ ಕಾಡೋದು ಗೌರಿ ಇದ್ದಿದ್ರೆ ಏನ್ ಮಾಡೋಳು. ಎಸ್ಪೆಷಲಿ ಈ CA ಆಗಲಿ, ಕಾಶ್ಮೀರ್ ಇಶ್ಯೂ ಆಗಲಿ, ಪ್ರಶಾಂತ್ ಭೂಷಣ್ ಅಂತ ಮೊನ್ನೆ ನಡೆದಿದ್ದು, ಈ ಥರದ ಎಲ್ಲ ವಿಷಯ ಬಗ್ಗೆ ಖಂಡಿತ ಏನ್ ನಿಲ್ತೋ ಅಂತ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಬಟ್ ಯಾವ ತರ ಹೋರಾಡ್ತಿರೋಳು, ಯಾವ ತರ ಕೈಗೂಡಿಸಿರೋಳು ಅವ್ರ ಜೊತೆ, ಅಥವಾ ಯಾವ ತರ ಅದನ್ನ ಅವಳ ಪರ್ಸೆಪ್ಷನ್ ಏನ್ ಬರೀತಾ ಇದ್ಲು ಅಥವಾ ನನ್ನ ಹತ್ರ ಏನ್ ಮಾತಾಡ್ತಿದ್ಲು, ಈ ತರದ್ದು ಇಟ್ ಸ್ಟಾರ್ಟ್ಸ್ ಗೆಟಿಂಗ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ಫುಲಿ ಇನ್ನೂ ಸ್ವಲ್ಪ ಜನ ಇದ್ದಾರೆ ನಮ್ಮ ಜೊತೆ ಈ ತರದಕ್ಕೆಲ್ಲ ಮಾತಾಡಕ್ಕೆ. ನನ್ನ ಜೊತೆ ಇನ್ನಾರ ನನಗೆ ಗೊತ್ತಾಗ್ಲಿಲ್ಲ ಯಾಕೆ ಹಿಂಗ್ ಮಾಡ್ತಾರೆ ಅಥವಾ ಮೀಡಿಯಲ್ಲಿ ಹಿಂಗೆ ಏನಕ್ಕೆ ಆಗ್ತಾ ಇದೆ ಅಂದಾಗ ನಾನು ಶಿವಸುಂದರ್ ಆಗಲಿ, ಟಿ ಸ್ಟಾರ್ ಸೆಟಲ್ವಾರ್ಡ್ ಆಗಲಿ ಇವ್ರ ಜೊತೆ ಅವಾಗ ಮಾತಾಡ್ತಿರ್ತೀನಿ. ಟಿ ಸ್ಟಾರ್ ನನ್ಗಂತೂ 2ನೇ ಅಕ್ಕ ತರ ಆಗಿದ್ದಾರೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ and we talk, of course, collectively we miss Gauri, but somehow the voices of Gauri ಇಲ್ದಿದ್ರು ಇವ್ರ ಮೂಲಕ ಒಂದ್ ಸ್ವಲ್ಪ ಒಂದಸ್ತಿ ಅಲ್ಲಿ ಇಲ್ಲಿ ಇದಾಳೆ ಅನ್ಸುತ್ತೆ ನನಗೆ. Namaste. Hello everybody. I believe we have gathered here today not to mourn Gauri's death, but to celebrate her life. It has been 3 years since she passed, and I'm sure there'll be many people who will talk about her life and her message in great detail, people who knew her better than I did. But there are some aspect of our life which I'd like to talk about, which is less discussed or less known. As many of you know, more than anything, we were friends, the greatest of friends, stretching across a lifetime. We met when she was in her pre-university, or class 11 as some people might call it. And at that time, she wanted to be a doctor, or at least her mother wanted to be a doctor. And I'm sure Indirama is there, and she will blame me correctly for derailing those plans. But over the course of a friendship, the one thing we realized is you don't have to be a doctor or an engineer or a scientist to understand and realize some fundamental facts in life. And two among them are, we are all products of evolution. We all have descended over not centuries, not millennia, but millions of years, and evolved into our current phase and are still evolving. But at the basis of all our thinking and writing was actually science. We were lab science students. We read Camus and Marquet and Kundera or whatever was in fashion those days. But if you Kavita will tell you, if you look at Gauri's bookshelves, there are also books by Carl Sagan and Isaac Asimov and other science and science fiction writers and scientific writers, including later on in Kannada. I mean, she was lucky enough to read Shivarama Karanth or Purnachandra Tejasvi, who wrote on science in Kannada. I was not so lucky. So she was steeped in science, and I often recall our conversations, which to me, was gave a sense of how evolved she was in her thinking, beyond all the routine talk of politics and religious affiliation and more newer things. I'm actually sitting here in the middle of America. This is the heart of America, literally. I'm not in New York, I'm not in Washington. It's a hot, steamy day. It's election season here, and we are beginning to see all the friction and fracas
that is actually endemic to us in India happen here too. And I am sitting by a small quiet stream called Flat Rock. This stream flows into the Flat Rock River, and I'm thinking to myself, I'm halfway across the world. This stream will flow into some river, the Flat Rock River. The river will flow into an ocean, and all the oceans intermingle. And at the end of the day, whether you're halfway across the world here or there, it's one world. It's, one single world with no boundaries. If you actually go out into space, you don't see countries, boundaries, fences. And so when I hear people say, politicians particularly say, that somebody is an outsider or somebody is an immigrant, I find it very hard to get my head around this, because eventually we are all one. And to me that was always, beyond all the small time writing, that was the spirit that infused Gauri's life and Gauri's writing, and I hope we will remember that. And one final word. It was not that Gauri and I agreed on everything, and one of the differences we had was very often it would boil down to personalities, and I would argue that it doesn't, the personalities don't matter. Eventually it's the people, the leaders don't matter. I mean, whether it is, why get lost in Yediyurappa or Bangarappa or Modi or Trump or whoever? They come and go. Eventually, if people are evolved enough, the leaders don't matter. So in India we often say, Yata Raja Tata Praja. And I used to disagree and say that I don't agree with that. I think it is Yata Praja Tata Raja. If the people are cohesive, if we get rid of, look around you and check out for narrow-minded bigots, people who are divisive, if we get rid of them, then the leaders have no chance. It does not surprise me that Donald Trump came to power in America. What surprises me is there were 60 million people who voted for him, likewise in India or Brazil. It tells us that the people have a lot of growing up to do. And if people don't, evolve and grow up, and if people are not cohesive, if there is not social change, there will always be a politician or a demagogue who will come and tap into that unrest and lead the country astray. So these are not sophisticated thoughts. These are very fairly simple ideas, and I think Gauri at various points expressed it well, wrote about it passionately. Occasionally she would get lost in personalities and the petty politics, but that's a factor of journalism. And 3 years after she has left, I hope this larger message is not lost. I wish this gathering well. I wish you have a lively discussion and a wonderful recall of a very warm and caring person. And I just wanted to say a few words, remembering her with great affection. Thank you very much. ಲೋಕದ ಕಣ್ಣಿಗೆ ಇವತ್ತು ಗೌರಿಯನ್ನು ಬೇರೆ ಬೇರೆ ರೂಪಗಳಲ್ಲಿ ನೋಡಲಾಗ್ತಾ ಇದೆ. ಅವಳನ್ನು ಒಬ್ಬ ಜನಪರ ಹೋರಾಟಗಾರ್ತಿಯಾಗಿ, ಒಬ್ಬ ಅತ್ಯುತ್ತಮ ಪತ್ರಕರ್ತೆಯಾಗಿ, ದಿಟ್ಟ ಹೆಣ್ಣು ಮಗಳಾಗಿ, ತನ್ನ ಕಾಲದ ಸವಾಲನ್ನು ಎದುರಿಸಿದ ನಮ್ಮ ಕಾಲದ ಒಬ್ಬ ಧೀರೆಯಾಗಿ, ಹೀಗೆಲ್ಲ ಅವಳನ್ನು ನೋಡಲಾಗ್ತಾ ಇದೆ. ಅವಳ ವ್ಯಕ್ತಿತ್ವಕ್ಕಿದ್ದ ಈ ಎಲ್ಲ ಆಯಾಮಗಳನ್ನು ಎಲ್ಲರೂ ಒಪ್ತಾರೆ, ಲೋಕವೇ ಇವತ್ತು ಅದನ್ನು ಒಪ್ಪಿದೆ. ಆದರೆ ನನಗೆ ಗೌರಿಯ ಜೊತೆಗಿದ್ದ ಸಂಬಂಧ ಈ ಎಲ್ಲವೂ ಎರಡನೆಯದ್ದು. ನನ್ನ ಮತ್ತು ಗೌರಿಯ ಸಂಬಂಧ ಮೊದಲನೇದು ಯಾವುದು ಅಂದರೆ, ಈ ಯಾವುದರ ಹಂಗಿಲ್ಲದ, ಈ ಯಾವುದರ ಭಾರವಿಲ್ಲದ ಒಂದು ಅಪ್ಪಟ ಗೆಳೆತನವಾಗಿತ್ತು. ಯಾಕೆಂದರೆ ಅನೇಕ ವಿಷಯಗಳಲ್ಲಿ ನಾನು ಮತ್ತು ಗೌರಿ ವಿರುದ್ಧ ಧ್ರುವಗಳಿದ್ದ ಹಾಗೆ. ನಮ್ಮಿಬ್ಬರ ನಡುವೆ ವಿಚಾರಗಳ ಸಾಮ್ಯತೆ ತುಂಬ ಇತ್ತು ಅಂತ ನಾನು ಹೇಳಲಾರೆ. ನಿಜ, ಪ್ರಗತಿಪರ ವಿಚಾರಗಳಿತ್ತು, ಜನಪರವಾದ ವಿಚಾರಗಳು, ಹೋರಾಟಗಳಿಗೆ ಯಾವಾಗಲೂ ನನ್ನ ಸಹಮತ ಇರ್ತಾ ಇತ್ತು. ಆದರೆ ಈ ಎಲ್ಲವನ್ನು ಮೀರಿದ ಒಂದು ನಾವು ಸಖ್ಯ ಅಂತ ಕರಿತೀವಲ್ಲ, ಅಂಥದ್ದೊಂದು ಸಖ್ಯ ಮತ್ತು ಇನ್ನೇನು ಕರಿಬೋದು, ಅಂಥದ್ದೊಂದು ಸಖ್ಯ ನನ್ನ ಮತ್ತು ಗೌರಿಯ ನಡುವೆ ಖಂಡಿತವಾಗಿಯೂ ಇತ್ತು. ನಾನು ಇನ್ನೆಲ್ಲೋ ಗೌರಿಯ ಬಗ್ಗೆ ಬರೆದಾಗ ಒಂದು ಶೀರ್ಷಿಕೆ ಕೊಟ್ಟಿದ್ದೆ, ಅದು
ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ ಅಂತ. ವಜ್ರದಷ್ಟು ಕಠೋರವಾದ, ಹೂವಿನಷ್ಟು ಮೃದುವಾದ ವ್ಯಕ್ತಿತ್ವದವಳು ನನ್ನ ಗೌರಿ ಅಂತ. ಖಂಡಿತ ಹೌದು. ಅವಳು ಒಂದು ಸಾರ್ವಜನಿಕ ಬದುಕಿನಲ್ಲಿ, ರಾಜಕೀಯ ಸನ್ನಿವೇಶಗಳಲ್ಲಿ, ಸಾಮಾಜಿಕ ಸನ್ನಿವೇಶಗಳಲ್ಲಿ ಇಡೀ ಲೋಕವನ್ನು ಎದುರು ಹಾಕ್ಕೊಂಡು ಒಂದು ತೀರ್ಮಾನವನ್ನು ತಗೊಂಡು, ಆ ತೀರ್ಮಾನದಿಂದ ಒಂದಿಂಚು ಅಲುಗಾಡದ ಒಂದು ದೃಢತೆಯನ್ನು ಹೊಂದಿದವಳಾಗಿದ್ಲು. ಆ ಕಾರಣಕ್ಕೆ ಅವಳು ವಜ್ರಾದಪಿ ಕಠೋರಾನಿ. ಆದರೆ ಅವಳ ಒಳಗೆ ಎಲ್ಲ ಕಾಲಕ್ಕೂ ಮಿಡಿಯಬಲ್ಲ ಒಂದು ತಾಯಿಯ ಅಂತಃಕರಣ ಇತ್ತು. ಆ ಕಾರಣಕ್ಕೆ ಅವಳು ಮೃದೂನಿ ಕುಸುಮಾದಪಿ, ಹೂವಿನಷ್ಟು ಕುಸುಮ ಕೋಮಲೆಯಾಗಿಯೂ ಅವಳು ಇದ್ದವಳು. ನನಗೆ ಮತ್ತೆ ಮತ್ತೆ ಕಂಡಿರೋದು ಅವಳ ಈ ಎರಡನೆಯ ಹೃದಯ. ಯಾಕೆಂದರೆ ನಮ್ಮಿಬ್ಬರ ಮಾತು ಏನಿದ್ರೂ ರಾತ್ರಿ 8 ಗಂಟೆ ಒಳಗೆ ಮುಗಿಬೇಕಾಗ್ತಿತ್ತು. ನನಗೆ ದಿನ ಬೇಗ ಮುಗೀತಾ ಇದ್ದಿದ್ದರಿಂದ ಅವಳಿಗೆ ದಿನ ಶುರು ಆಗ್ತಿದ್ದಿದೆ ತುಂಬ ತಡವಾಗಿ. ಯಾವತ್ತೋ ಅವಳ ಅಪರೂಪಕ್ಕೆ ಬಿಡುವಾಗಿದ್ದರೆ ಮಧ್ಯಾಹ್ನದ ಹೊತ್ತಲ್ಲಿ ನಾವಿಬ್ಬರು ಮಾತಾಡ್ಕೋತಾ ಇದ್ವಿ. ಸಾಹಿತ್ಯದ ವಿಷಯಕ್ಕೆ ಏನು ಸಂದೇಹ ಬಂದರೂ ಮೊದಲು ನನ್ನನ್ನು ಕೇಳ್ತಾ ಇದ್ಲು, ಇದು ಯಾರು ಬರೆದಿದ್ದು, ಇದು ಕಥೆನಾ, ಇದು ಕಾದಂಬರಿನ, ಅಥವಾ ಯಾವುದೋ ಒಂದು ಸಾಹಿತ್ಯದ ವಿವಾದ ಬಂದರೆ ಈ ವಿವಾದದ ಮೂಲ ಯಾವುದು, ನೀನೇನು ಹೇಳ್ತೀಯಾ, ಹೀಗೆ ಅದನ್ನು ಅವಳು ಕೇಳ್ತಾ ಇದ್ಲು. ಅದನ್ನು ಬಿಟ್ಟರೆ ಒಂದು ಕೌಟುಂಬಿಕವಾದ ಒಂದು ನಿಜವಾದ ಒಂದು ವ್ಯಕ್ತಿತ್ವ ಇತ್ತು ಗೌರಿಯಲ್ಲಿ. ಮಗ ಹೇಗಿದ್ದಾನೆ, ಗಂಡ ಹೇಗಿದ್ದಾರೆ, ಏನು ತಿಂಡಿ ಮಾಡಿದ್ದೆ, ಅವಳಿಗೆ ನಿಜವಾಗಿ ಒಂದು ರುಚಿ ಇತ್ತು. ಆ ರುಚಿ ಅವಳು ಹಾಕ್ಕೊಳ್ಳೋ ಬಟ್ಟೆನಲ್ಲಿ, ಹಾಕ್ಕೊಳ್ಳುವ ತುಂಬ ಸರಳವಾದ ಒಡವೆನಲ್ಲಿ, ಮಾಡುವ ರುಚಿಕಟ್ಟಾದ ಊಟದಲ್ಲಿ ಮಾಡ್ತಿದ್ದಿದೆ ಒಂದು ಊಟ ಅವಳು. ಆದರೆ ಮಾಡುವ ಊಟ, ತಿನ್ನುವ ಸ್ವಲ್ಪವೇ ತಿಂದು ತುಂಬ ರುಚಿಯಾಗಿರಬೇಕು ಅಂತ ಆಸೆ ಪಡೋಳಾಗಿದ್ಲು. ಹಾಕ್ಕೊಳ್ಳುವ ಬಟ್ಟೆನಲ್ಲಿ ಅದರ ಬಣ್ಣ, ಅದರ ಶೈಲಿ ಎಲ್ಲದರಲ್ಲೂ ಅವಳಿಗೆ ಒಂದು ಫೈನ್ ಅಂತ ಕರಿಬಹುದಾದ ಒಂದು ಅತ್ಯುತ್ತಮವಾದ ಅಭಿರುಚಿ ಇತ್ತು. ನಮ್ಮಿಬ್ಬರನ್ನು ಒಟ್ಟುಗೂಡಿಸಿದ್ದು ಈ ಅಭಿರುಚಿ ಕೂಡ ಹೌದು ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ನನಗೆ ತುಂಬ ಸಂತೋಷ ಅನಿಸೋದು, ಹೆಮ್ಮೆ ಅಂತ ಅನಿಸೋದು, ಇವತ್ತು ಅವಳು ನಾವು ಹುತಾತ್ಮಳಾಗಿ ನೋಡ್ತಾ ಇದ್ದೀವಿ. ನನಗನ್ಸುತ್ತೆ ಅವಳ ಸಾವಿನ ಬಗೆಗೆ ನಮಗೆ ಎಷ್ಟು ದುಃಖ ಇದೆಯೋ ಆ ದುಃಖದಷ್ಟೇ ಹೆಮ್ಮೆನೂ ಇರಬೇಕಲ್ವಾ ಅಂತ. ಯಾಕೆಂದರೆ ಎಷ್ಟು ಜನಕ್ಕೆ ಹೀಗೆ ತನ್ನ ಬದುಕನ್ನು ಅದು ಯಾವತ್ತು ಬೇಕಾದರೂ, ಯಾವ ರೂಪದಲ್ಲಿ ಬೇಕಾದರೂ ಸಾವು ತನ್ನ ಮೇಲೆ ಎರಗಬಹುದು ಅನ್ನುವ ಅರಿವಿತ್ತಲ್ಲ ಅವಳಿಗೆ. ಆ ಅರಿವಿದ್ದೂ ಕೂಡ ಅವಳು ಪರಿಸ್ಥಿತಿಯ ಜೊತೆಯಲ್ಲಿ, ವ್ಯಕ್ತಿಗಳ ಜೊತೆಯಲ್ಲಿ ರಾಜಿ ಮಾಡ್ಕೊಳ್ಳಿಲ್ವಲ್ಲ. ಅಂಥ ವ್ಯಕ್ತಿತ್ವ ನಮ್ಮ ನಡುವೆ ಒಂದಿತ್ತು ಅನ್ನೋದು ಎಷ್ಟು ಹೆಮ್ಮೆಯನ್ನು ತರಬೇಕಲ್ವ ನಮಗೆ. ಆ ಹೆಮ್ಮೆಯ ಗೌರಿ ಇದ್ದಾಳಲ್ವ, ಆ ಗೌರಿಯ ಸಾವು, ಆ ಹತ್ಯೆ ದುರಂತ ಹೌದು, ಅದು ಅಮಾನವೀಯ, ಅದು ಮೃಗೀಯ. ಈ ಎಲ್ಲವನ್ನೂ ಒಪ್ಪಿಯೂ ನಾನು ಹೇಳೋದು ಏನು ಅಂತಂದರೆ, ಅವಳ ಆ ಹತ್ಯೆ ವ್ಯರ್ಥ ಆಗಬಾರ್ದು ಅಂತ. ಯಾವ ಮೌಲ್ಯಗಳ ಸಲುವಾಗಿ, ಯಾವ ಆರೋಗ್ಯದ ಸಲುವಾಗಿ, ಯಾವ ಸೆಕ್ಯುಲರಿಸಮಿನ ಸಲುವಾಗಿ, ಯಾವ ಸಹಬಾಳ್ವೆಯ ಸಲುವಾಗಿ ಗೌರಿ ತನ್ನ ಇಡೀ ಬದುಕನ್ನು ಹಾಗೆ ಸವಿಸಿದ್ಲು ಅವಳ ಬದುಕಿನ ಕೊನೆಯ ಘಟ್ಟದಲ್ಲಿ, ಅಂಥದ್ದನ್ನು ನಾವು ನಮಗೆ ಸಾಧ್ಯವಾದ ನೆಲೆಯಲ್ಲಿ, ರೂಪದಲ್ಲಿ, ಪ್ರಮಾಣದಲ್ಲಿ ಕಾಪಾಡ್ಕೋಬೇಕು ಅಂತ ನನಗೆ ಅನಿಸುತ್ತೆ. ಕೊನೆಯ ದಿನಗಳಲ್ಲಿ ಅವಳು ಹೇಳ್ತಾ ಇದ್ಲು, ಇವಾಗ ನಾನೊಂದು ತೀರ್ಮಾನ ಮಾಡ್ಕೊಂಡಿದ್ದೀನಿ ಕಣೆ, ತಿಂಗಳಿಗೆ ಒಂದಾದರೂ ಸಾಹಿತ್ಯದ ಪುಸ್ತಕ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ, ಇನ್ನು ಮುಂದಕ್ಕಾದರೂ ಓದ್ತೀನಿ ಮಾರಾಯ್ತಿ ಅಂತ ಹೇಳೋಳು. ಯಾವಾಗಲೂ ಫೋನ್ ಮಾಡಿದಾಗೆಲ್ಲ ನಮ್ಮ ಮಾತುಕತೆಯ ಕೊನೆಯಲ್ಲಿ ಇತ್ತೀಚೆಗೆ ನೀನು ಓದಿದ್ದು ಒಳ್ಳೆಯ ಪುಸ್ತಕ ಯಾವುದು, ಅದು ಕನ್ನಡದಿರ್ಬೋದು, ಇಂಗ್ಲೀಷಿಂದಿರ್ಬೋದು, ಒಳ್ಳೆಯ ಪುಸ್ತಕ ಯಾವುದು ಅನ್ನೋದನ್ನು ಅವಳು ಕೇಳ್ತಾ ಇದ್ಲು. ಅನುವಾದದಲ್ಲಿ ಅವಳು ತೊಡಗಿಸ್ಕೊಂಡಿದ್ಲು. ಇನ್ನೊಂದು ರೀತಿಯಲ್ಲಿ ನೋಡಿದಾಗ ನನಗೆ ಅವಳು ಅವರ ತಂದೆ ಲಂಕೇಶರಿಗಿಂತ ಒಂದು ಹೆಜ್ಜೆ ಮುಂದೆ ಹೋದವಳು ಅಂತ ಅನಿಸುತ್ತೆ. ಯಾವುದನ್ನು ಲಂಕೇಶ್ ಅವರ ಪತ್ರಿಕೋದ್ಯಮದ ಮೂಲಕ ಬಹುಶಃ ಭಾರತದ ಇತಿಹಾಸದಲ್ಲೇನೇ ಹೀಗೆ ಜನಪರವಾದ ನಿಲುವುಗಳ ಒಂದು ಟ್ಯಾಬ್ಲಾಯ್ಡ್ ಒಂದನ್ನು ಅದರ ಎಲ್ಲ ಸಾಂಸ್ಕೃತಿಕ ಶಕ್ತಿಯೊಂದಿಗೆ, ಸಾಂಸ್ಕೃತಿಕ ಅಭಿರುಚಿಯೊಂದಿಗೆ ರೂಪಿಸಿದ್ರು ಲಂಕೇಶ್. ನೋಡಿ, ಒಂದು ಟ್ಯಾಬ್ಲಾಯ್ಡ್ಗೆ ಒಂದು ಸಾಹಿತ್ಯದ ಮತ್ತು ಸಾಂಸ್ಕೃತಿಕ ಚೌಕಟ್ಟನ್ನು ಕೊಟ್ಟವರು, ಆ ಧಾತುವನ್ನು ಕೊಟ್ಟವರು ಲಂಕೇಶ್. ಓಕೆ, ಹಾಗೆ ಅದರ ತಾತ್ವಿಕತೆಯನ್ನು ಲಂಕೇಶ್ ಅಷ್ಟು ಘನವಾಗಿ ಬೆಳೆಸಿದ್ರು. ಅಲ್ಲಿಂದ ಮುಂದಕ್ಕೆ ಗೌರಿ ಅದರ ಪ್ರಾಯೋಗಿಕ ನೆಲೆಗಳನ್ನ ಶೋಧಿಸಿದ್ಲು ಅಂತ ಅನಿಸುತ್ತೆ. ಆ ದೃಷ್ಟಿಯಿಂದ ತಂದೆ ಲಂಕೇಶರು ಇದ್ದಿದ್ದರೆ ಖಂಡಿತ ಅವ್ರಿಗನ್ನಿಸ್ತಿತ್ತು, ಎಂಥ ಹೆಮ್ಮೆಯ ಮಗಳಿದ್ದಾಳೆ ನನಗೆ ಅಂತ ಅವ್ರಿಗೆ ಅನ್ನಿಸ್ತಿತ್ತು ಅಂತ ಅನಿಸುತ್ತೆ. ಅಂದರೆ ಯಾವ ಗೌರಿ ಅವಳ ವೃತ್ತಿ ಬದುಕನ್ನು ಒಬ್ಬ ಮಹತ್ವಾಕಾಂಕ್ಷಿ ಜರ್ನಲಿಸ್ಟ್ ಆಗಿ, ಪತ್ರಿಕೋದ್ಯಮಿಯಾಗಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿದ್ಲು, ಅವಳ ಜೀವನ ಮುಗಿಯುವ ಹೊತ್ತಿಗೆ ಅವಳು ಒಂದು ಚೌಕಟ್ಟಿನಿಂದ, ಅಂದರೆ ಒಂದು ವೃತ್ತಿ ಬದುಕು, ಅದರ ಯಶಸ್ಸಿನ ಚೌಕಟ್ಟಿನಿಂದ ಆ ಚೌಕಟ್ಟನ್ನೆಲ್ಲ ಕಿತ್ತು ಒಗೆದು ಅವಳು
ನಿರಾಯಾಸವಾಗಿ ಅನ್ನುವ ಹಾಗೆ ಒಂದು ಜನನಾಯಕಿಯಾಗಿ ಬೆಳೆಯುವ ಒಂದು ಹಂತಕ್ಕೆ ಬಂದಲಲ್ಲ, ಅದೊಂದು ಅಪರೂಪದ ಬಹಳ ಅಭೂತಪೂರ್ವವಾದ ಸಂಗತಿಯಾಗಿ ನನಗೆ ಕಾಣಿಸುತ್ತೆ. ಇಂಥ ಜನನಾಯಕಿಯಾದವಳು ನನ್ನ ಮಾನಸದ ಗೆಳತಿಯೂ ಆಗಿದ್ಲು ಅನ್ನೋದು ನನ್ನ ಹೆಮ್ಮೆ, ನನ್ನ ಸೌಭಾಗ್ಯ. ಗೌರಿ ಎಲ್ಲೋ ಹೋಗಿದ್ದಾಳೆ ಅಂತ ನನಗೆ ಅನಿಸೋದಿಲ್ಲ. ಮೊನ್ನೆ ಒಂದು ಲೇಖನದಲ್ಲಿ ನಾನು ಅದನ್ನು ಹೇಳಿದ್ದೀನಿ. ನಮ್ಮ ಹಳಗನ್ನಡ ಕಾವ್ಯದಲ್ಲಿ, ರನ್ನನ ಕಾವ್ಯದಲ್ಲಿ ದುರ್ಯೋಧನ ಹೇಳ್ತಾನೆ ಕರ್ಣನನ್ನು ಕಳ್ಕೊಂಡಾಗ, ನಯನದೊಳಂ ಮೇರ್ದೆಯೊಳಂ ನಿನ್ನಯ ರೂಪಿರ್ದಪ್ಪುದು ನಿನ್ನಯ ಮಾತಿರ್ದಪ್ಪುದು ಎನ್ನಯ ಕಿವಿಯೊಳಗೆ ವಿಯೋಗಮೆಂತಾದುದಯ್ಯ ಎನಗುಂ ನಿನಗುಂ. ನನಗೂ ಗೌರಿಗೂ ವಿಯೋಗ ಆಗಿದೆ ಅಂತ ಅನಿಸೋಲ್ಲ ನನಗೆ. ಎಷ್ಟೋ ಸಲ ಈಗಲೂ ನಾನು ಅವಳ ಜೊತೆಯಲ್ಲಿ ಮಾತಾಡ್ತಿರ್ತೀನಿ, ಜಗಳಾಡ್ತಿರ್ತೀನಿ. ಅವಳು ನನ್ನ ಕೊನೆಯ ತನಕವೂ ನನ್ನ ಜೊತೆಯಲ್ಲೇ ಇರ್ತಾಳೆ. ನಮಸ್ಕಾರ. ಸತ್ಯನಿಷ್ಠ ಮಾಧ್ಯಮಕ್ಕೆ ಓದುಗರು, ವೀಕ್ಷಕರ ಆರ್ಥಿಕ ಬೆಂಬಲ ಅತ್ಯಗತ್ಯ. ನೀವು ವಾರ್ತಾಭಾರತಿಯನ್ನು ಮೆಚ್ಚುತ್ತೀರಿ ಎಂದಾದರೆ ಹಿಂದೆ ಅದರ ಆನ್ಲೈನ್ ಆವೃತ್ತಿಯ ವಾರ್ಷಿಕ ಚಂದಾದಾರರಾಗಿ ಅದನ್ನು ಬೆಂಬಲಿಸಿ. ವಿವರಗಳಿಗೆ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಅಥವಾ ಈ ಲಿಂಕಿಗೆ ಭೇಟಿ ನೀಡಿ.